ರಾಮ್ ಆಶಯ ಅದುವೇ, ಏಕಛತ್ರದ ಅಡಿಯಲ್ಲಿ ಹಸ್ತಿನಾವತಿಯ ಸಾಮ್ರಾಜ್ಯ ಇರಬೇಕು. ಆದರೆ ಮನೆಯ ಮಕ್ಕಳಿಗೆ ಹಿರಿಯರ ಆದರ್ಶ ಅರ್ಥ ಆಗದಿದ್ದರೆ ಮನೆ ಸ್ಮಶಾನವಾಗುವುದಕ್ಕಿಂತ ರಾಜ್ಯ ವಿಭಜನೆಯಾದರೂ ಒಳ್ಳೆಯದೇ ಅಲ್ವಾ? ಬಯಸಿದ್ದನ್ನೆಲ್ಲ ಬೇಕಾದಂತೆ ಸಾಧಿಸುವುದಕ್ಕೆ ಅಷ್ಟೇ. ಭೀಷ್ಮ ಏನು ಬ್ರಹ್ಮ ಅಲ್ಲವಲ್ಲ. ಆಗಿಬಿಡ್ಲಿ ಆಗಿಬಿಡ್ಲಿ. ಅಮರವಾಗಿನಿ ನಂದನಾಚಾರ್ಯ ಅವಿವೇಕವಲ್ಲವಿ ಅಮಲ ಗುಣಯುತ ಗೈವುದಿ ಕಾರ್ಯ ಸಮವಿ ಸಾಮಜಪುರದ ವಿಭಜನೆ ರಮಣನಿಗೆ ಬೆಳಗಿಲ್ಲದಾಗಿತಿ ವಿಮಲ ಜಾತರಿಗೇನು ಭವಗತಿ ಭ್ರಮಿಸಿ ಗುಪಿತದ ತಂತ್ರವ ಹೋದಿಯೇ ನಂದನಾಚಾರ್ಯ ಗಂಗಾ ಭವಾನಿಯ ನಂದನವಾದಂತ ನಿಮ್ಮ ಮನದಲ್ಲಿ ಇಷ್ಟೊಂದು ಕೊಳಕು ತುಂಬಿದೆ ಅಂತ ನಾ ಭಾವಿಸಿರ್ಲಿಲ್ಲ. ಫಲ ಶಾಂತ ರಸ ಗಂಭೀರ ಸರಸಿಯೋಳ್ ಕ್ರೂರ ನಕ್ರಾಕಾರಂಗಳು ಇವ ಯಾವಾಗ ವಿಷ ಉಗುಳ್ತಾರೆ, ಯಾವಾಗ ಕಾವ್ಯ ಹೇಳ್ತಾರೆ ಅಂತಲೇ ಗೊತ್ತಾಗುತ್ತೆ. ಅಲ್ಲ ಯಾರನ್ನು ತೆಗಿಲಿಕ್ಕೆ? ಅಲ್ಲದಿದ್ರೆ ಏನಾಗಿಲ್ಲಮ್ಮ, ಯಾಕೆ ಯಾವ ಸೌಭಾಗ್ಯಕ್ಕಾಗಿ ಅವಿವೇಕದ ನಿರ್ಣಯ ಅಂತ ಕೇಳುವುದು ನಾನು? ಯಾವ ನಿರ್ಣಯ, ಯಾರ ವಿವೇಕ? ಇತಿಹಾಸದಲ್ಲಿ ಕಂಡು ಕೇಳರಿಯದಂತ ರಾಜ್ಯ ವಿಭಜನೆ. 10 ವರ್ಷ ಇತಿಹಾಸ ನಾವು ಓದಿದ್ದೆ, ಒಂದಾದ್ರೂ ಅಂತ ಇತ್ತು. ಇವ ಯಾರ ಇತಿಹಾಸ ಹೇಳಿ? ಅಲ್ಲ, ನನ್ನವ್ರು ಏನ್ ಮಾಡಿದ್ದಾರೆ? ಜನ್ಮಾಂಧನಾದ್ರೂ ನಿಮ್ಮ ಮಾತನ್ನೇ ಕೇಳುತ್ತಾ ನಿಮ್ಮನ್ನೇ ಅನುಸರಿಸುತ್ತಾ ರಾಜ್ಯಭಾರ ಮಾಡ್ಲಿಲ್ವ ಅವರು? ಯಾರಿಲ್ಲ ಅಂದ್ರಮ್ಮ. ಆ ಪಾಪ ಗಡಪ ಗಡಪ ಕರುಳು ಬಾಯಿಗೆ ಬರ್ತಾನೆ. ಅವನಾದ್ರೂ ಸರಿ ಹೇಳ್ತಾನೆ, ಇವನ ನಾಲಿಗೆಯಲ್ಲಿ ಅದು ಹೊರಡುವುದು. ದೊಡ್ಡಪ್ಪ ಇವ ಸರಿಯಾಗುವುದನ್ನು ಮಾತ್ರ ತಿದ್ದುವ ಪ್ರಯತ್ನ ಮಾಡು. ಬೇಡ ಬಿಡು. ಅಲ್ಲ